ದಿಸ್ ಇಸ್ ಎಲ್ಟನ್. ಇವತ್ತು ನಾನು ಶೇರ್ ಮಾರ್ಕೆಟ್ ಬೇಸಿಕ್ಸ್ ಬಗ್ಗೆ ಮಾತಾಡ್ತೀನಿ. ಜನರು 40 ವರ್ಷ ತನಕ ಕೆಲಸ ಮಾಡ್ತಾರೆ, ಮತ್ತೆ ರಿಟೈರ್ ಆದ್ಮೇಲೆ ಅವ್ರ ಹತ್ರ ಏನು ಕೂಡ ಇರೋದಿಲ್ಲ. ಲೇಜಿ ಅಂತ ಅಲ್ಲ, ಅದು ಅನ್ಲಕ್ಕಿ ಅಂತ ಅಲ್ಲ, ಅಂದ್ರೆ ಅವರು ವರ್ಷಾನ್ಗಟ್ಲೆ ಅವರು ಒಂದು ಎಂಪ್ಲಾಯಿ ತರ ಥಿಂಕ್ ಮಾಡ್ತಾ ಇರ್ತಾರೆ. ಅವರಿಗೆ ಓನರ್ ಆಗೋದು ಆಸೆ ತುಂಬಾ ಇರುತ್ತೆ. ನಾನೇನು ಎಂಪ್ಲಾಯಿ ಥಿಂಕಿಂಗ್ ಅಥವಾ ಎಂಪ್ಲಾಯಿ ಮೈಂಡ್ ಸೆಟ್ ಅಂತ ಏನ್ ಹೇಳ್ತಾ ಇದ್ದೀನಲ್ವಾ, ಫೈನಾನ್ಷಿಯಲ್ ಫ್ರೀಡಮ್ ಮತ್ತೆ ಜನರೇಷನಲ್ ವೆಲ್ತ್ ನಿಮ್ಗೆ ಮಾಡಕ್ಕೆ ಬಿಡೋದಿಲ್ಲ. ನಿಮಗೆ ನಾನು ಆ ಎಂಪ್ಲಾಯಿ ಥಿಂಕಿಂಗ್ ಅಂತ ಹೇಳ್ತಾ ಇದ್ದೀನಲ್ಲ, ಅದು ಏನಂತ ನಾನು ನಿಮ್ಗೆ ಹೇಳ್ತೀನಿ. ನೀವು ನಿಮ್ಮದು ಸ್ಯಾಲ್ರಿಗೂ ಬರೋ ತನಕ ತುಂಬ ವೇಟ್ ಮಾಡ್ತಾ ಇರ್ತೀರ. ನಿಮ್ಗೆ ಏನೋ ಒಂದು ಹೇಳೋಕ್ಕೆ ಪರ್ಮಿಷನ್ ತೊಗೊಳಕ್ಕೆ ವೇಟ್ ಮಾಡ್ತಾ ಇರ್ತೀರ. ನಿಮ್ಮದು ವರ್ತ್ ನಿಮ್ಗೆ ಹೇಳೋಕ್ಕೆ ಯಾರಾದರೂ ಹೇಳ್ತಾರಂತ ನೀವು ಅದಕ್ಕೂ ಕೂಡ ವೇಟ್ ಮಾಡ್ತಾ ಇರ್ತೀರ. ಸ್ಯಾಲ್ರಿ ಯಾವಾಗ ಬರುತ್ತೆ ಅದನ್ನು ನೀವು ಸೆಲೆಬ್ರೇಟ್ ಮಾಡ್ತೀರಾ ತುಂಬ ಜೋರಾಗಿ. ಆದರೆ ನೀವು ಈ ಗೇಮ್, ಈ ಆಟ ಏನು ಆಡ್ತಾ ಇದ್ದಾರೆ ಇದ್ರ ಬಗ್ಗೆ ಯಾವತ್ತೂ ನೀವು ಕ್ವಶನ್ ಮಾಡಲ್ಲ, ಯಾವತ್ತೂ ಥಿಂಕ್ ಕೂಡ ಮಾಡಲ್ಲ. ಯಾಕಂದರೆ ಎಲ್ಲರೂ ಮಾಡ್ತಾ ಇದ್ದಾರೆ, ಅದು ನೀವು ಮಾಡ್ತಾ ಇದ್ದೀರಾ. ಇವತ್ತು ನಾನು ಒಂದು ಕಠೋರವಾದ ಸತ್ಯವನ್ನು ಹೇಳ್ತೀನಿ. ಇದು ಯಾವ ಫೈನಾನ್ಷಿಯಲ್ ಕೌನ್ಸಿಲರ್ ಕೂಡ ನಿಮಗೆ ಹೇಳೋದಿಲ್ಲ, ಯಾವ ಕರಿಯರ್ ಕೌನ್ಸಿಲರ್ ಕೂಡ ನಿಮಗೆ ಹೇಳೋದಿಲ್ಲ. ಏನಂತ ಅಂದರೆ, ಎಂಪ್ಲಾಯ್ಮೆಂಟ್ ಇದೆ ಅಲ್ವಾ, ಅಥವಾ ಜಾಬ್ ಏನು ನೀವು ಹೇಳ್ತಾ ಇದ್ದೀರಾ, ಅದು ಒಂದು ಎಕ್ಸಲೆಂಟ್ ಇನ್ಕಮ್ ಸೋರ್ಸ್ ಅದು. ಆದರೆ ಇದು ಟೆರಿಬಲ್ ವೆಲ್ತ್ ಬಿಲ್ಡಿಂಗ್ ಸ್ಟ್ರಾಟಜಿ. ಇದರಿಂದ ವೆಲ್ತ್ ಬಿಲ್ಡ್ ಮಾಡೋಕ್ಕೆ ಆಗೋದಿಲ್ಲ. ಏನಿದೆ ಅಲ್ವಾ, ಇದು ಜಸ್ಟ್ ನಿಮ್ಮದು ಟೈಮನ್ನು ಫೇರ್ಲಿ ಕಾಂಪನ್ಸೇಟ್ ಮಾಡುತ್ತೆ. ಆದರೆ ನಿಮಗೆ ಇದು ಯಾವತ್ತೂ ರಿಚ್ ಮಾಡೋಕ್ಕೆ ಮಾಡಲ್ಲ. ನಿಮಗಿದು ಇದೆಯಲ್ಲ, ಅದು ಅವನು ನಿಮಗೆ ಜಸ್ಟ್ ಪೇ ಮಾಡ್ತಾನೆ, ನೀವು ಇಲ್ಲಿಂದ ಹೋಗಬಾರ್ದು, ಇನ್ಕ್ರಿಮೆಂಟ್ ಕೊಡ್ತಾನೆ, ನಿಮ್ಗೆ ಸ್ವಲ್ಪ ಖುಷಿ ಮಾಡ್ತಾ ಇದ್ದಾನೆ ಅಷ್ಟೇ. ಆದರೆ ನಿಮ್ಗೆ ಯಾವತ್ತೂ ಅವನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಮಾಡೋಕ್ಕೆ ಬಿಡೋದಿಲ್ಲ. ಕೆಲಸ ಮಾಡ್ತಾ ಇದ್ದೀರಲ್ಲ, ಅದಕ್ಕೊಂದು ಅವರು ನಿಮ್ಮದು ವರ್ತಿಗಷ್ಟೇ ನಿಮಗೆ ಪೇ ಮಾಡ್ತಾ ಇದ್ದಾರೆ, ನಿಮ್ಮದು ಸಮಯಕ್ಕೆ ಅವರು ಪೇ ಮಾಡ್ತಾ ಇದ್ದಾರೆ. ಬಿಟ್ಟರೆ ಅದರಿಂದ ಏನು ದೊಡ್ಡ ಪ್ರಾಫಿಟನ್ನು ನೀವು ಮಾಡೋಕ್ಕಾಗೋದಿಲ್ಲ. ಕನ್ಕ್ಲೂಷನ್ ನಾನು ಏನು ಹೇಳಬೇಕಂತ ಇದ್ದೀನಿ ಅಂದರೆ, ನಿಮ್ಮ ಹತ್ರ ಜಾಬ್ ಇದ್ದು ನೀವು ಒಂದು ಓನರ್ ಥರ ಕೂಡ ಥಿಂಕ್ ಮಾಡಬಹುದು. ಆ ಸ್ಯಾಲ್ರಿಯನ್ನು ತಗೊಂಡು ಜನರೇಷನಲ್ ವೆಲ್ತನ್ನು ಕ್ರಿಯೇಟ್ ಮಾಡಬಹುದು. ಆದರೆ ನೀವು ಒಂದು ಎಂಪ್ಲಾಯಿ ಮೈಂಡ್ ಸೆಟ್ ತಗೊಂಡು ಅದು ಯಾವತ್ತೂ ಮಾಡೋಕ್ಕೆ ಆಗೋದಿಲ್ಲ. ನಾನು ನಿಮಗೆ ನಾಳೆನೇ ಕೆಲಸ ಬಿಡಿ ಮತ್ತು ಮನೆ ಕೂತ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಗೆ ಏನು ಹೇಳಬೇಕಂತ ಇದ್ದೀನಿ ಅಂದರೆ, ಒಂದು ಡಿಫ್ರೆನ್ಸನ್ನು ಅರ್ಥ ಮಾಡ್ಕೋಬೇಕು. ಏನಂದರೆ, ನಿಮ್ಮದು ಸಮಯವನ್ನು ನೀವು ಒಂದು ರೆಂಟ್ ಮಾಡ್ತಾ ಇದ್ದೀರಾ ಯಾರೋ ಒಬ್ಬರು ಬಿಸ್ನೆಸ್ಸನ್ನು ಬಿಲ್ಡ್ ಮಾಡೋದಕ್ಕೋಸ್ಕರ. ಅದನ್ನು ನೀವು ಉಪಯೋಗಪಡಿಸಿ, ಅದು ಸ್ಯಾಲ್ರಿ ಅಥವಾ ಏನು ಅವರು ಕೊಡ್ತಾ ಇದ್ದಾರೆ ಅದನ್ನು ಒಂದು ಇನ್ವೆಸ್ಟ್ ಮಾಡಿ, ಆ್ಯಸೆಟ್ಸಲ್ಲಿ ಇನ್ವೆಸ್ಟ್ ಮಾಡಿ, ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ, ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡಿ, ಗೋಲ್ಡಲ್ಲಿ ಅಥವಾ ಯಾವುದೋ ಒಂದು ಆ್ಯಸೆಟಲ್ಲಿ ನೀವು ಇನ್ವೆಸ್ಟ್ ಮಾಡಿ, ಅದು ಕಾಂಪೌಂಡಿಂಗ್ ಆಗಬೇಕು. ಆ ಥರ ಆ್ಯಸೆಟ್ಸಲ್ಲಿ ನೀವು ಇನ್ವೆಸ್ಟ್ ಮಾಡಿ ಅಂತ ನಾನು ನಿಮಗೆ ಹೇಳೋದು. ಹಾಗೆ ಸ್ಕಿಲ್ಲನ್ನು ಡೆವಲಪ್ ಮಾಡಿ, ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ ಅಂತ ನಾವು ಖುಷಿ ಪಡ್ತಾ ಇದ್ದೀನಿ ಅಂತ ಇರಬೇಡಿ. ಆದರೆ ಓನರ್ ನಿಮಗೆ ಯಾವತ್ತೂ ಅವನು ಬಿಸ್ನೆಸ್ಸನ್ನು ನೋಡ್ತಾನೆ ಬಿಟ್ಟರೆ ನಿಮ್ಮ ಬಗ್ಗೆ ಅವನಿಗೆ ಏನೂ ಇರೋದಿಲ್ಲ.